ನಾನು ಮೊದಲಾಗಿ ಹೇಳಬೇಕು ಅಂದರೆ ರಾಷ್ಟ್ರೀಯ ಸ್ವಯಂ ಸಂಘದಿಂದ ಬಂದು ಸಂಘ ಪರಿವಾರದಿಂದ ಬೆಳೆದು ಈ ಸ್ಥಾನಕ್ಕೆ ಪಕ್ಷದಲ್ಲಿ ಬಂದಿದ್ದೀನಿ. ಇದಕ್ಕೆ ಹಲವಾರು ಕಾರಣರಿದ್ದಾರೆ. ನಮ್ಮ ಹಿರಿಯ ಮುಖಂಡರಿರ್ಬೋದು, ನಮ್ಮ ಶಾಸಕರಿರ್ಬೋದು, ಹಿರಿಯ ಮುಖಂಡರಿರ್ಬೋದು, ನಮ್ಮ ರಾಜಣ್ಣರಿರ್ಬೋದು, ಜಯಣ್ಣರಿರ್ಬೋದು, ಎಲ್ಲ ಕಾರ್ಯಕರ್ತ ಬಳಗದರು ನನಗೆ ಈ ಸಪೋರ್ಟ್ ಮಾಡ್ಕೊಂಡು ನಾನು ಈ ಮಟ್ಟಿಗೆ ಬೆಳೆದಿದ್ದೀನಿ. ನನಗೆಲ್ಲ ಕಾರಣ ನನಗೆಲ್ಲ ಪಕ್ಷ ಎಲ್ಲ ಕೊಟ್ಟೈತೆ. ಹುಟ್ಟುಹಬ್ಬ ಅದಕ್ಕೋಸ್ಕರ ನಾವು ಆಚರಣೆ ಮಾಡ್ಕೊಂಡು ಎಲ್ಲರನ್ನೂ ಕರೆದು ಕಾರ್ಯಕರ್ತರಿಗೆ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದೀವಿ. ಇನ್ನು ಸಂಘ ಪರಿವಾರದಿಂದನೇ ಬೆಳೆದು ನಾವು ಈ ಮಟ್ಟಿಗೆ ಬಂದಿದ್ದೀವಿ ಅಷ್ಟೇ. ಇನ್ನು ನಾಲ್ಕು ಅಧ್ಯಕ್ಷ ಆಗಿ ಆಕಾಂಕ್ಷಿ ಆಗಿದ್ದೀನಿ. ಹೋದ ಸಾಹೇಬ್ರ ಆಶೀರ್ವಾದ ಬೇಕು, ಎಲ್ಲ ಹಿರಿಯ ಮುಖಂಡರುಗಳ ಆಶೀರ್ವಾದ ಕೇಳಿದ್ದೀವಿ. ಹಿಂದೆನೂ ಕಳೆದ ಬಾರಿನೂ ಕೇಳಿದ್ದೆ, ಆವಾಗಲೂ ಕೂಡ ಆಯಿತು ನೆಕ್ಸ್ಟ್ ನೋಡೋಣ ಅಂತ ಹೇಳಿದರು. ಅದೊಂದು ಇದೆ, ಅದೊಂದು ಆಕಾಂಕ್ಷಿ ಆಗಿದ್ದೀವಿ. ಗ್ರಾಮಾಂತರ ಮಂಡಲ ಎಲ್ಲ ಕಾರ್ಯಕರ್ತರ ಆಸೆ ಇದೆ. ಆಮೇಲೆ ಕಷ್ಟಪಟ್ಟು ಪಾರ್ಟಿಯೆಲ್ಲ ನಿಷ್ಠಾವಂತವಾಗಿ ಕೆಲಸ ಮಾಡಿದ್ದೀವಿ ಇದುವರೆಗೂ. ಸಂಘಟನೆ ಮಾಡೋದ ಶಕ್ತಿ ಇದೆ, ಕೊಟ್ಟರೆ ನಾನು ಎಲ್ಲ ನಿಭಾಯಿಸ್ತೀನಿ. ಹಾಲಿ ಯಲಹಂಕ ಗ್ರಾಮಾಂತರ ಮಂಡಲ ಉಪಾಧ್ಯಕ್ಷರಾದ ರಘುನಾಥ್ ಅವರು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದಾರೆ. ಅವರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯದಲ್ಲಿ ಇನ್ನೂ ಹೆಚ್ಚಿಗೆ ಅವಕಾಶ ಸಿಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಅಯೋಧ್ಯೆ ಹೋರಾಟದಲ್ಲೂ ಕೂಡ ಭಾಗವಹಿಸಿದ್ದಾರೆ. ಯಲಹಂಕ ಗ್ರಾಮಾಂತರ ಮಂಡಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ಮೊನ್ನೆ ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ಕೂಡ ಅವರು ಅವಿರತವಾಗಿ ಕೆಲಸ ಮಾಡಿದ್ದಾರೆ. ನಾನು ವಿಶೇಷವಾಗಿ ಹೇಳೋದೇನೆಂದರೆ ಅವರಿಗೆ ದೇವರು ಇನ್ನೂ ರಾಜಕೀಯದಲ್ಲಿ ಹೆಚ್ಚಿನ ಅವಕಾಶ ಸಿಗೋ ರೀತಿ ಅವಕಾಶ ಸಿಗಲಿ ಅಂತ ನಾನು ದೇವರ